ಹಾಯ್ ಕನ್ನಡದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತು. ಸೆಕೆಂಡ್ ಪಿ-ಯು-ಸಿ ಆನ್ಯುವಲ್ ಎಕ್ಸಾಮ್ 3 ವಾರ್ಷಿಕ ಪರೀಕ್ಷೆ 3ನ ಬರೆದಿರುವಂಥ ವಿದ್ಯಾರ್ಥಿಗಳು ಸಾಕಷ್ಟು ಪ್ರಶ್ನೆಗಳನ್ನು ಮಾಡ್ತಾ ಇದ್ದೀರಾ ಅಂತ ಹೇಳ್ಬೋದಾಗಿರುವಂಥದ್ದು. ಸಾಕಷ್ಟು ಡೌಟ್ಸ್ಗಳನ್ನ ವಿದ್ಯಾರ್ಥಿಗಳು ಕೇಳ್ತಾ ಇದ್ದೀರಾ. ಸೊ ಕನ್ನಡದ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್ನಲ್ಲೂ ಕೂಡ ವಿದ್ಯಾರ್ಥಿಗಳಿಗೆ ಸಬ್ಸ್ಕ್ರಿಪ್ಷನ್ ಆಪ್ಷನ್ ಕೂಡ ಇರುವಂಥದ್ದು. ಅಲ್ಲಿ ಕೂಡ ಸಾಕಷ್ಟು ವಿದ್ಯಾರ್ಥಿಗಳು ಹೆಚ್ಚಿಗೆ ಒಂದು ಮೆಸೇಜ್ಗಳನ್ನು ಒಂದು ಸಬ್ಸ್ಕ್ರಿಪ್ಷನ್ ಆಪ್ಷನ್ ಪಡ್ಕೊಂಡಂಥ ಒಂದು ಮೆಂಬರ್ಸ್ಗಳು ಕೂಡ ಹೆಚ್ಚಿಗೆ ಒಂದು ಡೌಟ್ಸ್ಗಳನ್ನು ಕೂಡ ಕೇಳ್ತೀರಾ ಅಂತ ಹೇಳ್ಬೋದಾಗಿರುವಂಥದ್ದು. ಸೆಕೆಂಡ್ ಪಿ-ಯು-ಸಿ ವಿದ್ಯಾರ್ಥಿಗಳ ರಿಸಲ್ಟ್ ನಾಳೆ ಪ್ರಕಟ ಆಗುತ್ತಾ? ಜೂನ್ 28ನೇ ತಾರೀಕು ಬೆಳಿಗ್ಗೆ ಒಂದು 10 ಗಂಟೆಗೆ ರಿಸಲ್ಟ್ ಪ್ರಕಟ ಎಂಬ ಮಾಹಿತಿಗಳೆಲ್ಲ ಬರ್ತಾ ಇದಾವೆ. ಸೊ ಅಧಿಕೃತವಾಗಿ ಇಲಾಖೆ ಕಡೆಯಿಂದ ಮಾಹಿತಿ ಬಂದಿದೆಯಾ, ಮಾಧ್ಯಮ ಪ್ರಕಟಣೆ ಹೊರಡಿಸಿದಾರ, ಶಿಕ್ಷಣ ಇಲಾಖೆಯವರೇನು ಮಾಹಿತಿನ ಕೊಟ್ಟಿದ್ದಾರೆ, ರಿಸಲ್ಟ್ ನಾಳೆ ಎಷ್ಟು ಗಂಟೆಗೆ ಬರ್ತಿದೆ, ಯಾವ ವೆಬ್ಸೈಟ್ನಲ್ಲಿ ನೋಡುವಂಥದ್ದು ಹಲವಾರು ಪ್ರಶ್ನೆಗಳಿದಾವೆ. ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ವಿಡಿಯೋದಲ್ಲಿ ತಿಳ್ಕೊಂತಾರೆ. ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗಾಗಿ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಇನ್ನ ಸಬ್ಸ್ಕ್ರೈಬ್ ಆಗದೆ ಹೊಸದಾಗಿ ವಿಡಿಯೋ ನೋಡ್ತಿರುವಂಥ ವಿದ್ಯಾರ್ಥಿಗಳು ವಿಡಿಯೋ ನೋಡಿದ ನಂತರ ಸಬ್ಸ್ಕ್ರೈಬ್ ಆಗೋಣ ಅಂತಿರೋರು. ಸೊ ಇನ್ನು ಸಬ್ಸ್ಕ್ರೈಬ್ ಬಗ್ಗೆ ಗೊತ್ತಿಲ್ತಿರುವಂಥ ವಿದ್ಯಾರ್ಥಿಗಳು ಈ ಕೂಡಲೇ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಉಚಿತವಾಗಿ ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಆಗಬಹುದಿರುತ್ತೆ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ಏನು ಉಪಯೋಗ ಅಂದರೆ ವಿದ್ಯಾರ್ಥಿಗಳಿಗೆ ನಾವು ವಿಡಿಯೋ ಮಾಡಿದ ತಕ್ಷಣ ಆ ವಿದ್ಯಾರ್ಥಿಗಳಿಗೆ ಒಂದು ಮಾಹಿತಿ ತಲುಪುತ್ತೆ. ನಂತರದಲ್ಲಿ ನೋಟಿಫಿಕೇಶನ್ಗಾಗಿ ವಿದ್ಯಾರ್ಥಿಗಳು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಬಹುದಿರುತ್ತೆ. ಬೆಲ್ ಐಕನ್ ಕ್ಲಿಕ್ ಮಾಡೋದ್ರಿಂದ ವಿಡಿಯೋ ಮಾಡಿದ ತಕ್ಷಣ ನೋಟಿಫಿಕೇಶನ್ ಪಡ್ಕೊಂಡು ಬೇಗ ಮಾಹಿತಿಯನ್ನು ನೀವು ತಿಳ್ಕೊಬೋದಾಗಿರುತ್ತೆ ಅಂತ ಹೇಳ್ತಾ, ಇದೀಗ ವಿದ್ಯಾರ್ಥಿಗಳಿಗೆ ಕರ್ನಾಟಕ ರಾಜ್ಯದಲ್ಲಿ ನಡೆದಂಥ ಸೆಕೆಂಡ್ ಪಿ-ಯು-ಸಿ ಆನ್ಯುವಲ್ ಎಕ್ಸಾಮ್ 3 ಏನಿದೆಯಲ್ಲ ಅದರ ಒಂದು ರಿಸಲ್ಟ್ ಯಾವಾಗ ಪ್ರಕಟ ಆಗುತ್ತೆ ಅಂತ ವೈಟ್ ಮಾಡ್ತಾ ಇದ್ರು. ಸೊ ಜೂನ್ ತಿಂಗಳ 9ನೇ ತಾರೀಕಿನಿಂದ ಜೂನ್ ತಿಂಗಳ 20ನೇ ತಾರೀಕಿನ ತನಕ ಕರ್ನಾಟಕ ರಾಜ್ಯಾದ್ಯಂತ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ಪಿ-ಯು-ಸಿ ಆನ್ಯುವಲ್ ಎಕ್ಸಾಮ್ ವಾರ್ಷಿಕ ಪರೀಕ್ಷೆ 3ನ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ನಡೆಸಿರೋದಾಗಿರುತ್ತೆ. ಸೊ ಆ ಒಂದು ವಿದ್ಯಾರ್ಥಿಗಳ ವ್ಯಾಲ್ಯೂಯೇಷನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಏನಿತ್ತಂತ ವಿದ್ಯಾರ್ಥಿಗಳಿಗೆ ಅಧಿಕೃತ ವೆಬ್ಸೈಟ್ನಲ್ಲಿ ಏನು ಮಾಹಿತಿ ಕೊಟ್ಟಿಲ್ಲ. ಸೊ ಯಾವಾಗಿಂದ ಮೌಲ್ಯಮಾಪನ ಶುರು ಆಗ್ತಿದೆ ಅಂತ, ಆದರೆ ವ್ಯಾಲ್ಯೂಯೇಷನ್ ಅಂತೂ ಶುರು ಆಗಿರೋದಾಗಿರುತ್ತೆ. ಸೊ ವಿದ್ಯಾರ್ಥಿಗಳಿಗೆ ವ್ಯಾಲ್ಯೂಯೇಷನ್ ಎಲ್ಲ ಕೂಡ ನಡೀತಿದೆ ಎಂಬ ಮಾಹಿತಿಗಳು ಲಭ್ಯ ಇದ್ದು, ಇದೀಗ ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಯಾವಾಗ ಪ್ರಕಟ ಆಗ್ಬೋದು ಏನು ಅಂತ ವಿದ್ಯಾರ್ಥಿಗಳು ಎಲ್ಲ ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಹುಡುಕಾಟ ನಡೆಸ್ತಾನೆ ಇದ್ದೀರಿ. ಜೂನ್ 26ಕ್ಕೆ ರಿಸಲ್ಟ್ ಬರುತ್ತೆ ಅಂತ ಹಾಗೆಲ್ಲ ಸುದ್ದಿಗಳು ಕೂಡ ಆಯಿತು. ನಾವು ಕೂಡ ಹಿಂದಿನಿಂದ ಮಾಹಿತಿನ ಕೂಡ ಕೊಡ್ತಿದ್ದೀವಿ. ರಿಸಲ್ಟ್ ಯಾವಾಗ ಬರ್ಬೋದು ಏನು ಎತ್ತ ವ್ಯಾಲ್ಯೂಯೇಷನ್ ಎಲ್ಲ ಯಾವ ಥರ ಆಗ್ತಿದೆ ಅಂತ ವಿಡಿಯೋಸನ್ನು ಕೂಡ ಕನ್ನಡ ಯೂಟ್ಯೂಬ್ ಚಾನಲ್ ಕೂಡ ಇರುತ್ತೆ. ವಿದ್ಯಾರ್ಥಿಗಳು ವೀಕ್ಷಣೆ ಕೂಡ ಮಾಡಬಹುದಾಗಿರುತ್ತೆ ಅಂತ ಹೇಳ್ತಾ, ಇದೀಗ ರಿಸಲ್ಟ್ ಅಂತಕ್ಕಂಥದ್ದು ನಾಳೆ ಪ್ರಕಟ ಆಗುತ್ತೆ ಏನು ಅಂತ ಸಾಕಷ್ಟು ಮೆಸೇಜ್ಗಳನ್ನು ಇನ್ಸ್ಟಾಲ್ ಮಾಡ್ತಿದ್ದೀರಾ. ಸೊ ವಿದ್ಯಾರ್ಥಿ ನಿಮ್ದು ಏನಾರ ಪ್ರಶ್ನೆ ಡೌಟ್ ಇದ್ರು ಕೂಡ ನಮ್ಮ ಜೊತೆ ಮೆಸೇಜ್ ಅಥವಾ ಕಾಲ್ ಮುಖಾಂತರ ಮಾಹಿತಿನ ಪಡ್ಕೋಬೋದಾಗಿರುತ್ತೆ. ಕನ್ನಡದ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ವಿದ್ಯಾರ್ಥಿಗಳು ಸಬ್ಸ್ಕ್ರಿಪ್ಷನ್ ಆಪ್ಷನ್ ಅನ್ನು ಕೂಡ ಪಡ್ಕೋಬೋದಾಗಿರುತ್ತೆ. ಅದರ ಮುಖಾಂತರ ವಿದ್ಯಾರ್ಥಿಗಳಿಗೆ ನೀವು ಸಬ್ಸ್ಕ್ರಿಪ್ಷನ್ ಆಪ್ಷನ್ ಅನ್ನು ಪಡ್ಕೊಂಡಂತವರಿಗೆ ಮೆಂಬರ್ ಆಗೋದ್ರ ಮುಖಾಂತರ ವಿದ್ಯಾರ್ಥಿಗಳಿಗೆ ಬ್ರಾಡ್ಕಾಸ್ಟ್ ಲಿಂಕ್ ಕೂಡ ಓಪನ್ ಆಗುತ್ತೆ. ನಂತರದಲ್ಲಿ ನಿಮ್ಮ ಒಂದು ಮೆಸೇಜ್ ಮಾಡುವಂಥ ಸಂದರ್ಭದಲ್ಲಿ ನಮಗೆ ಒಂದು ಕಿರೀಟ ಸಿಂಬಲ್ ಬರುತ್ತೆ. ಅಂದರೆ ನಿಮ್ಮ ಒಂದು ಮೆಸೇಜ್ ಪಕ್ಕದಲ್ಲಿ ಒಂದು ಹೆಸರಿನ ಪಕ್ಕದಲ್ಲಿ ಕಿರೀಟ ಸಿಂಬಲ್ ಬರುತ್ತೆ. ಆ ಮುಖಾಂತರ ನಿಮ್ಮ ಒಂದು ಮೆಸೇಜ್ ನಮಗೆ ಬೇಗ ನೋಟಿಫೈ ಆಗುತ್ತೆ ಅಂತ ಹೇಳ್ಬೋದಾಗಿರುತ್ತೆ. ನಂತರದಲ್ಲಿ ನಿಮಗೆ ಒಂದು ಬೇಗ ರಿಪ್ಲೈಗಳಾಗಿರ್ಬೋದು, ಕಾಲ್ ಮುಖಾಂತರ ಮಾಹಿತಿಗಳಾಗಿರ್ಬೋದು, ಒಂದು ಅಧಿಕೃತ ನೋಟಿಫಿಕೇಶನ್ಗಳನ್ನು ಕೂಡ ಒಂದು ಮಾಹಿತಿನ ವೀಕ್ಷಣೆ ಮಾಡ್ತಾ ಇರಬಹುದಾಗಿರುತ್ತೆ. ಮತ್ತು ರಿಸಲ್ಟ್ ಪ್ರಕಟ ಆದಾಗಲೂ ಕೂಡ ಲಿಂಕ್ ಅಲ್ಲಿ ಬೇಗ ಆಕ್ಟಿವ್ ಆಗುತ್ತೆ ಅಂತ ಹೇಳ್ತಾ ವಿದ್ಯಾರ್ಥಿಗಳಿಗೆ ಬೇಗ ಮಾಹಿತಿಗಳು ಇತರೆ ಎಲ್ಲ ಸೌಲಭ್ಯಗಳು ಕೂಡ ಸಿಗ್ತಾ ಇರುತ್ತೆ. ಜಸ್ಟ್ 45 ರೂಪೀಸ್ಗೆ ವಿದ್ಯಾರ್ಥಿಗಳಿಗೆ ಇಟ್ಟಿರುವಂಥದ್ದಾಗಿರುತ್ತೆ. ಮೊದಲು 140 ಇರತಕ್ಕಂಥದ್ದು ಇವಾಗ 45ಗೆ ವಿದ್ಯಾರ್ಥಿಗಳಿಗೋಸ್ಕರ ಇಟ್ಟಿರೋದಾಗಿರುತ್ತೆ ಅಂತ ಹೇಳ್ತಾರೆ. ನಂತರದಲ್ಲಿ ಈಗ ವಿದ್ಯಾರ್ಥಿಗಳಿಗೆ ರಿಸಲ್ಟ್ ನಾಳೆ ಬರುತ್ತಾ ಇಲ್ವಾ ಏನು ಅಂತೆಲ್ಲ ಒಂದು ಸರ್ಚ್ ಮಾಡಿ ಎಲ್ಲ ವಿದ್ಯಾರ್ಥಿಗಳೆಲ್ಲ ಕೂಡ ಕೇಳ್ತೀರಾ. ಕೆಲವೊಂದು ಮಾಹಿತಿಗಳು ಬರ್ತಿದೆ, ಯೂಟ್ಯೂಬ್ನಲ್ಲೂ ಕೂಡ ಎಲ್ಲ ಬರ್ತಿದ್ದಾವೆ. ನಾಳೆ ಬೆಳಿಗ್ಗೆ ಅಂದರೆ ಜೂನ್ ತಿಂಗಳ 28, 2025 ಬೆಳಿಗ್ಗೆ 10 ಗಂಟೆಗೆ ರಿಸಲ್ಟ್ ಅಂತ ಎಲ್ಲ ಮಾಹಿತಿಗಳು ಬರ್ತಿದೆ. ಅದು ನಿಜಾನ ಅಂತ ಕೇಳ್ತೀರಿ. ಸೊ ವಿದ್ಯಾರ್ಥಿಗಳಿಗೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಗಳಿಂದ ಅಧಿಕೃತವಾಗಿ ಎಲ್ಲೂ ಕೂಡ ಒಂದು ರಿಸಲ್ಟ್ಗೆ ಸಂಬಂಧಪಟ್ಟಂತೆ ರಿಸಲ್ಟ್ ಡೇಟ್ ಮತ್ತು ಟೈಮ್ಗೆ ಸಂಬಂಧಪಟ್ಟಂತೆ ಅವರು ಮಾಹಿತಿನ ಕೊಟ್ಟಿಲ್ಲ ವಿದ್ಯಾರ್ಥಿಗಳು. ಇದುವರೆಗೂ ಕೂಡ ನಾವು ಕೂಡ ಚೆಕ್ ಮಾಡಿ ಮಾಹಿತಿನ ಪಡ್ಕೊಂಡಿರೋ ಪ್ರಕಾರದಲ್ಲಿ ಯಾವುದೇ ರೀತಿ ಅಧಿಕೃತವಾಗಿ ಜೂನ್ 28 ಬೆಳಿಗ್ಗೆ 10 ಗಂಟೆಗೆ ರಿಸಲ್ಟ್ ಪ್ರಕಟ ಆಗುತ್ತೆ ಅಂತ ಎಲ್ಲೂ ಕೂಡ ಅವ್ರು ಮಾಹಿತಿನ ಕೊಟ್ಟಿಲ್ಲ. ಸದ್ಯಕ್ಕಿರೋ ಮಾಹಿತಿ ನಿಮಗೆ ತಿಳಿಸ್ತಾ ಇರೋದಾಗಿರುತ್ತೆ. ರಿಸಲ್ಟ್ ಯಾವಾಗ ಬರಬಹುದಾಗಿದೆ, ರಿಸಲ್ಟ್ ಬರಲಿಕ್ಕೆ ವಿದ್ಯಾರ್ಥಿಗಳಿಗೆ ಸಮಯ ಅಂತೂ ತಗೊಳುತ್ತೆ. ಯಾಕಂದ್ರೆ ವ್ಯಾಲ್ಯೂಯೇಷನ್ ಎಲ್ಲ ಕಂಪ್ಲೀಟ್ ಆಗಬೇಕಿರುತ್ತೆ. ಅದು ವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆಗಿದೆ ಎಂಬ ಮಾಹಿತಿಗಳು ಕೂಡ ಸದ್ಯಕ್ಕೆ ಲಭ್ಯ ಆಗಿಲ್ಲ. ಬಟ್ ರಿಸಲ್ಟ್ ಯಾವಾಗ ಬರ್ಬೋದು ಸೆಕೆಂಡ್ ಪಿ-ಯು-ಸಿ ಎಕ್ಸಾಮ್ 3 ಇದು ಅಂತ ಹೇಳಿದ್ರೆ ಜುಲೈ ತಿಂಗಳ 5ನೇ ತಾರೀಕಿನ ಒಳಗಡೆ ವಿದ್ಯಾರ್ಥಿಗಳು ರಿಸಲ್ಟ್ ಅನ್ನು ನಿರೀಕ್ಷೆ ಮಾಡಬಹುದಾಗಿರುತ್ತೆ. ಸೊ ಆ ದಿನಾಂಕದ ಒಳಗಡೆ ಅಂತ ನಿಮ್ಮ ರಿಸಲ್ಟ್ ಬರುತ್ತೆ. ಸೊ ವಿದ್ಯಾರ್ಥಿಗಳಿಗೆ ಜುಲೈನಲ್ಲೇ ರಿಸಲ್ಟ್ ಬರುವ ಸಾಧ್ಯತೆಗಳು ಹೆಚ್ಚಿಗೆ ಇರೋದಾಗಿರುತ್ತೆ. ಒಟ್ಟಿನಲ್ಲಿ ವಿದ್ಯಾರ್ಥಿಗಳು ನಿರೀಕ್ಷೆ ಮಾಡಬಹುದಾ ಇರೋದಾಗಿರುತ್ತೆ ಜೂನ್ 30ರಂದು ಬರುವ ಸಾಧ್ಯತೆಗಳನ್ನು. ಬಟ್ ಆದರೆ ವಿದ್ಯಾರ್ಥಿಗಳಿಗೆ ಜುಲೈ ತಿಂಗಳ 5ನೇ ತಾರೀಕಿನ ಒಳಗಡೆ ಸೆಕೆಂಡ್ ಪಿ-ಯು-ಸಿ ಆನ್ಯುವಲ್ ಎಕ್ಸಾಮ್ 3 ರಿಸಲ್ಟ್ ಅಂದು ಬರುತ್ತೆ ವಿದ್ಯಾರ್ಥಿಗಳು. ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.